ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ವಿದ್ಯಾ ಯಾವ ಗೊಂಬೆ ಇಷ್ಟ ಆಗುತ್ತೆ ಅಂತ ನೋಡ್ತಾ ಇರ್ತಾಳೆ. ಅಮ್ಮಿ ಅದೇ ಇಷ್ಟ ಆದರೆ ಅದೇ ತಗೊಳ್ಳು ಅಂತ ಹೇಳಿದ ತಕ್ಷಣ ಗೌಡ್ರೆ ಇನ್ನೊಂದು ನೋಡ್ತೀನಿ ಅಂತ ಹೇಳ್ಬಿಟ್ಟು ವೈಟಲ್ಲಿರೋ ಗೊಂಬೆನ ತಗೊಳ್ತಾಳೆ. ಗೌಡ್ರೆ ಇದು ನನಗೆ ತುಂಬ ಇಷ್ಟ ಆಯಿತು ಅಂದಾಗ ಸರಿ ಆಯಿತು ಬಾರಮ್ಮಿ ಅಂತ ಹೇಳ್ಬಿಟ್ಟು ದುಡ್ಡು ಕೊಡಬೇಕು ಅಂತ ಬರ್ತಾನೆ. ಹಣ ಎಷ್ಟಾಯಿತು ಅಂತ ಭದ್ರ ಕೇಳಿದಾಗ 2,000 ಅಂತ ಹೇಳ್ತಾರೆ. ಆವಾಗ ಭದ್ರ ಕೂಡ ಇಲ್ಲಿ ದುಡ್ಡನ್ನ ಕೊಡಬೇಕು ಅಂತ ಹೋದಾಗ ಅಯ್ಯೋ ಗೌಡ್ರೆ ಒಂದು ನಿಮಿಷ ನಿಂತ್ಕೊಳ್ಳಿ ಅಂತ ಹೇಳ್ತಾಳೆ. ಅಲ್ಲ ಅಣ್ಣ ಈಟು ಗೊಂಬೆಗೆ 2,000 ಹೇಳ್ತಾ ಇದ್ದೀರಾ ಅಲ್ವಾ, ನಮ್ಮೂರ ಕಡೆ ಇದನ್ನ 800 ರೂಪಾಯಿಗೆ ಕೊಡ್ತಾರೆ ನೋಡಿ, ಅಷ್ಟೆಲ್ಲ ಕೊಡೋಕ್ಕಾಗೋದಿಲ್ಲ, ನೀವು ಕಡಿಮೆ ಕೊಡೋದಿದ್ರೆ ಕೊಡಿ, ಇಲ್ಲ ಅಂದರೆ ಬೇಡ ಅಂತ ಹೇಳ್ತಾಳೆ. ಸರಿ ಆಯ್ತಮ್ಮ 1,500 ಕೊಡಿ ಅಂತ ಹೇಳಿದ ತಕ್ಷಣ ಅಯ್ಯೋ ಅಷ್ಟೆಲ್ಲ ಕೊಡೋಕ್ಕಾಗೋದಿಲ್ಲಪ್ಪ, ನನಗೆ ಈ ಗೊಂಬೆ ಬೇಡ ಅಂತ ಹೇಳ್ತಾ ಇರಬೇಕಾದ್ರೆ ನೋಡಮ್ಮ ನನಗೂ ಬೇಡ ನಿನಗೂ ಬೇಡ 1,300 ರೂಪಾಯಿ ಕೊಡು ಅಂತ ಹೇಳಿದ ತಕ್ಷಣ ಸರಿ ಅಂತ ಹೇಳ್ಬಿಟ್ಟು ವಿದ್ಯಾ ಕೂಡ ಒಪ್ಕೊಳ್ತಾಳೆ. ಅಲ್ಲ ನನ್ನ ಅಮ್ಮಿ ಎಷ್ಟು ಬುದ್ಧಿವಂತೆ ಅಂತ 2,000 ರೂಪಾಯಿ ಗೊಂಬೆನ 1,300 ರೂಪಾಯಿಗೆ ತೊಗೊಂಬಂದಿದ್ದಾಳೆ. ನನಗಿವತ್ತು 700 ರೂಪಾಯಿ ಉಳಿತಾಯನ ಮಾಡಿದ್ದಾಳೆ. ಅಮ್ಮಿ ನಿಜವಾಗ್ಲೂ ನೀನು ಗ್ರೇಟ್ ಬಿಡಮ್ಮಿ ಅಂತ ಹೇಳ್ಬಿಟ್ಟು ಅಣ್ಣ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ವಿದ್ಯೆನ ಕರ್ಕೊಂಡು ಬರ್ತಾನೆ. ಅಮ್ಮಿ ಈ ಗೊಂಬೆ ಇಷ್ಟ ಆಯಿತು ಅಲ್ವಾ ಅಂದಾಗ ಶಾನೆ ಇಷ್ಟ ಆಯಿತು ಗೌಡ್ರೆ ಅಂತ ಹೇಳ್ತಾಳೆ. ಅಲ್ಲಿದ್ದ ಭದ್ರ ಮತ್ತು ವಿದ್ಯೆ ಇಬ್ಬರು ಕೂಡ ಮಾರ್ಕೆಟು ಮತ್ತು ಓರಿಯನ್ ಮಾಲು ಎಲ್ಲದನ್ನೂ ಕೂಡ ಸುತ್ತಾಡೋಕ್ಕೆ ಶುರು ಮಾಡ್ತಾರೆ. ಇಬ್ಬರು ಕೂಡ ಖುಷಿ ಖುಷಿಯಾಗಿ ಬೆಂಗಳೂರನ್ನ ನೋಡ್ತಾ ಇರಬೇಕಾದ್ರೆ ಇಡೀ ಜಗತ್ತೇ ನಮ್ಮ ಬೆಂಗಳೂರಲ್ಲಿ ಇದೆ ಅನಿಸ್ತಾ ಇದೆ ಕಣಮ್ಮಿ. ಯಾಕೆ ಗೊತ್ತಾ, ಎಲ್ಲ ದೇಶದ ವ್ಯಾಪಾರ ವಹಿವಾಟು ಎಲ್ಲ ನಮ್ಮ ಬೆಂಗಳೂರಿದ್ದ ಕಣಮ್ಮಿ ಆಗೋದು, ಅದಕ್ಕೆ ಆಗನ್ಸುತ್ತೆ ಅಲ್ವಾ ಅಂದಾಗ ಅಯ್ಯೋ ನಾವು ತುಂಬ ವಿಶಾಲವಾದ ಹೃದಯದವರು, ಇಲ್ಲಿ ಬರೋರೆಲ್ಲರಿಗೂ ಕೂಡ ಸಹಾಯ ಮಾಡ್ತೀವಿ, ಒಳ್ಳೆ ರೀತಿಯಿಂದ ನಡ್ಕೊಳ್ತೀವಿ, ಮಾತಾಡ್ತೀವಿ, ಇದು ಬರೀ ಬಾಯಿ ಮಾತಲ್ಲಿ ಅಷ್ಟೆಲ್ಲ ನಾವು ನಡ್ಕೊಳ್ಳೋ ರೀತಿಯಲ್ಲಿ ಇರುತ್ತೆ ಅಂತ ಕೂಡ ಹೇಳ್ತಾರೆ ಅಲ್ವಾ ಗೌಡ್ರೆ ಅಂದಾಗ ಹೌದು ಕಣಮ್ಮಿ, ಏನೇ ಅಂದರೆ ನಮ್ಮ ಬೆಂಗಳೂರು ಅಂದರೆ ಬೆಂಗಳೂರು ಅಂತ ಹೇಳ್ಬಿಟ್ಟು ಭದ್ರ ಮತ್ತು ವಿದ್ಯೆ ಇಬ್ಬರು ಕೂಡ ಸುತ್ತಾಡೋಕ್ಕೆ ಶುರು ಮಾಡ್ತಾರೆ. ಅದೇ ಟೈಮ್ಗೆ ಈ ಕಡೆ ಈಶ್ವರಿ ಕೂಡ ಕೋಪ ಮಾಡಿಕೊಂಡು ಅವ್ರ ಮಗ ಸುಭಾಷನ ಕರ್ಕೊಂಡು ಬಂದು ಹೇಳ ನಿನಗೂ ಮತ್ತು ಚಂಪಗೂ ಏನು ಸಂಬಂಧ ಅಂತ ಕೇಳ್ತಾರೆ. ಅವಾಗಂತೂ ಸುಭಾಷ್ಗೆ ಶಾಕ್ ಆಗಿಬಿಡುತ್ತೆ. ಅವ್ವ ಏನು ಕೇಳ್ತಾ ಇದೆಯಾ, ಆ ರೀತಿ ಏನೂ ಇಲ್ಲ, ನೀನು ಅಂದ್ಕೊಳ್ಳೋ ಥರ ಏನೂ ಇಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಸುಭಾಷ ಏನು ನಡೆಸ್ತಾ ಇದೆಯಾ, ಮರ್ಯಾದೆ ಇದ್ದ ಹೇಳು, ಆ ಚಂಪ ನಿನ್ನ ಹತ್ರ ಯಾಕೆ ಮಾತಾಡ್ತಾ ಇದ್ಲು, ಅಳ್ತಾ ಯಾಕೆ ಹೋಗ್ತಾ ಇದ್ಲು, ನನಗೆ ಯಾಕೋ ಇಲ್ಲಿ ಏನೂ ಇಲ್ಲ ಅಂತ ಅನ್ನಿಸ್ತಾ ಇಲ್ಲ, ಮರ್ಯಾದೆ ಇದ್ದ ಬಾಯಿ ಬಿಟ್ಟರೆ ಸರಿ ಅಂತ ಹೇಳಿದ ತಕ್ಷಣ ಈ ಕಡೆ ಸುಭಾಷಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇರೋದಿಲ್ಲ. ಸುಭಾಷ ಅವ್ವ ಕೇಳ್ತಾ ಇದ್ದಾಳೆ ತಾನೇ ಏನು ಅಂತ ಹೇಳು, ಅವ್ವ ನೋಡಿದರೆ ನಿನಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದಾಳೆ, ಏನು ಎಡವಟ್ಟು ಮಾಡ್ಕೊಂಡಿದ್ಯಾ ಹೇಳು ಅಂತ ಚಿತ್ರ ಕೇಳಿದ ತಕ್ಷಣ ಅವ್ವ ಅದು ನಾನು ಚಂಪನ ಪ್ರೀತಿ ಮಾಡ್ತಾ ಇದ್ದೆ ಅವ್ವ, ಅವಳನ್ನ ಮದುವೆ ಮಾಡ್ಕೊಳ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಅಂದಿದ ತಕ್ಷಣ ಈಶ್ವರಿಗಂತೂ ಫುಲ್ ಶಾಕ್ ಆಗಿ ಹೋಗ್ಬಿಡುತ್ತೆ. ಏನೆಲ್ಲ ಮಾತಾಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಸುಭಾಷಗೆ ಸರಿಯಾಗಿ ಹೊಡೆದ್ಬಿಡ್ತಾಳೆ. ಯಾಕ ಇಂಥ ಕೆಲಸ ಮಾಡಿದೆ ಅಂತ ಹೇಳಿದಾಗ ಲೋ ಸುಭಾಷ ಅವ್ವಗಿಂತ ಮೋಸ ಮಾಡೋಕ್ಕೆ ಹೇಗ್ಲ ನಿನಗೆ ಮನಸ್ಸು ಬಂತು, ದೊಡ್ಡ ಹಟ್ಟಿಗೆ ನಿನ್ನನ್ನು ಅಳಿಯನಾಗಿ ಮಾಡಿಕೊಡ್ಬೇಕು, ಎಲ್ಲರ ಮುಂದೆ ನೀನು ಮೆರಿಬೇಕು ಅಂತ ಅವ್ವ ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದಾಳೆ, ಯಾಕ ಇಂಥ ಮೋಸ ಮಾಡಿದೆ ಅಂತ ಚಿತ್ರ ಕೇಳ್ತಾ ಇರಬೇಕಾದ್ರೆ ಎಂಥ ಕೆಲಸ ಮಾಡ್ಕೊಂಡು ಬಿಟ್ಟೆ, ಅಲ್ಲ ಅಂಥ ಬಿಕಾರಿನ ನೀನು ಇಷ್ಟಪಡಕ್ಕೆ ಹೋಗಿದ್ದ ಅಂತ ಕೇಳಿದ ತಕ್ಷಣ ಹೌದು ಕಣ್ಲ, ನನಗಿವಾಗೆಲ್ಲ ಅರ್ಥ ಆಗ್ತಾ ಇದೆ, ನೀನು ನಿಮ್ಮ ಅಪ್ಪನಾಗಿ ಇವ್ರ ಕೈ ಕೆಳಗೆ ಕೈ ಚಾಚ್ಕೊಂಡು ನಿಂತ್ಕೋಬೇಕು, ಅದೇ ತಾನೇ ನಿನ್ನ ಆಸೆ, ಅದಕ್ಕೆ ತಾನೇ ಇಂಥ ಕೆಲಸ ಮಾಡಿರೋದು ಅಂತ ಕೇಳ್ತಾಳೆ. ದೊಡ್ಡ ಹಟ್ಟಿಗೆ ನಿನ್ನನ್ನು ಅಳಿಯನಾಗಿ ಮಾಡಬೇಕು, ಆ ಭದ್ರನ್ಗಿಂತ ಮೇಲಿರಿಸ್ಬೇಕು, ನಿನ್ನ ನೋಡಿ ಎಲ್ಲರೂ ಕೂಡ ಎದುರ್ಕೋಬೇಕು, ಅಂಥ ಸ್ಥಾನ ಮಾನ ನಿನಗೆ ಸಿಗಬೇಕು ಅಂತ ಎಷ್ಟೆಲ್ಲ ಹೋರಾಡ್ತಾ ಇದ್ದೀನಿ, ನನಗೇನೆ ಮೋಸ ಮಾಡಿಬಿಟ್ಟೆ ಅಲ್ವಾ, ನಿನಗೆ ಅವಳೇ ಬೇಕಿತ್ತ ಅಂತ ಹೇಳ್ಬಿಟ್ಟು ಮತ್ತೆ ಸುಭಾಷಗೆ ಹೊಡಿತಾ ಇರ್ತಾಳೆ. ಅದೇ ಟೈಮ್ಗೆ ಈ ಕಡೆ ವಿದ್ಯಾ ಕೂಡ ಏನು ಗೊತ್ತಾ ಗೌಡ್ರೆ, ನನಗೆ ಒಂದು ಎತ್ತರವಾಗಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ತೀರಾ, ನಿಮ್ಗೇನೋ ಹೇಳ್ಬೇಕು ಅಂತ ಹೇಳಿದ ತಕ್ಷಣ ಅಯ್ಯೋ ಅಮ್ಮಿ ನೀನು ಕೇಳೋದೆಚ್ಚ ನಾನು ಮಾಡೋದೆಚ್ಚ, ನಿನ್ನ ಮನಸ್ಸಲ್ಲಿ ಏನೇನು ಆಸೆ ಇದೆ ಹೇಳಮ್ಮಿ, ಎಲ್ಲದೂ ಕೂಡ ನಿನಗೋಸ್ಕರ ಮಾಡ್ತೀನಿ ಅಂತ ಹೇಳ್ತಾನೆ. ಸರಿ ಇವಾಗ ನೀನು ಹೇಳಿರೋ ಜಾಗಕ್ಕೆ ಹೊರಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಸಿಗೋ ಎಲ್ಲ ಪ್ಲೇಸಸ್ಸು ಕೂಡ ನೋಡಿಕೊಂಡು ಸೀದಾ ನಂದಿ ಬೆಟ್ಟಕ್ಕೆ ಕರ್ಕೊಂಡು ಬಂದಿರ್ತಾನೆ ಭದ್ರ. ಅದೇ ಟೈಮ್ಗೆ ಈ ಕಡೆ ಈಶ್ವರಿ ಕೂಡ ಕೋಪ ಮಾಡಿಕೊಂಡು ಮರ್ಯಾದೆ ಇದ್ದ ಹೇಳು, ನಿಮ್ಮದು ಬರೀ ಪ್ರೀತಿ ಮದುವೆ ಮಾತುಕತೆ ಎಲ್ಲ ಅಷ್ಟೇ ಇದೆನಾ ಅಥವಾ ಮುಂದುವರೆದು ಏನಾದರೂ ನಡೆದಿದ್ದೇನಾ ಅಂತ ಕೇಳ್ತಾಳೆ. ನೋಡಿದರೆ ಸುಭಾಷ ತಲೆನ ತಗ್ಸೇ ಬಿಡ್ತಾನೆ. ಅದನ್ನ ನೋಡಿಬಿಟ್ಟು ಚಿತ್ರಾಗಂತೂ ಶಾಕ್ ಆಗುತ್ತೆ. ಅವ ಇವ್ನು ನಿಂತಿರೋದು ನೋಡಿದ್ರೇನೆ ಗೊತ್ತಾಗ್ತಾ ಇದೆ ಅವ ಇವನು ಅಷ್ಟಕ್ಕೆ ಇಲ್ಲ ಮುಂದುವರೆದು ಬಿಟ್ಟಿದ್ದಾನೆ ಕಣವ ಅಂದಿದ ತಕ್ಷಣ ಈಶ್ವರಿ ಅಂತೂ ಕೋಪ ಮಾಡಿಕೊಂಡು ಸರಿಯಾಗಿ ಹೊಡಿತಾ ಇರ್ತಾಳೆ. ಎಂಥ ಕೆಲಸ ಮಾಡಿಬಿಟ್ಟೆ ತೂ, ಅವಳೇ
ನಂಬಲೇಬೇಕೇನೋ, ನಮ್ಮ ಮುಂದೆ ಕೈ ಚಾಚುತ್ತಾರೋ ಅವರು ದುಡ್ಡಿಗೋಸ್ಕರ, ಅಂಥವಳನ್ನ ಹೋಗಿ ಪ್ರೀತಿ ಮಾಡಿದ್ದೀನಿ ಅಂತ ಹೇಳ್ತಾ ಇದೆಯಾ ಅಲ್ವಾ, ಏನೋ ಬಂತು ನಿನಗೆ, ಅಲ್ಲ ಇಂಥ ದುರ್ಬುದ್ಧಿ ಎಲ್ಲಿದ್ದನೋ ಬಂತು ನಿನಗೆ ಅಂತ ಹೇಳ್ಬಿಟ್ಟು ಈಶ್ವರಿ ಅಳ್ತಾ ಇರ್ತಾಳೆ. ಯಾಕೋ ಇಂಥ ಕೆಲಸ ಮಾಡಿದೆ ಹೇಳು, ನನಗೆ ಯಾಕೋ ಮೋಸ ಮಾಡಿದೆ ಅಂತ ಹೇಳ್ಬಿಟ್ಟು ಸುಭಾಷಗೆ ಹೊಡಿತಾ ಇರಬೇಕಾದ್ರೆ ಅವ ಬಿಡವ ಮೊದಲು ಇಲ್ಲಿದ್ದ ಹೋಗು ಅಂತ ಹೇಳ್ಬಿಟ್ಟು ಸುಭಾಷನ ಚಿತ್ರ ಕಳಿಸೇ ಬಿಡ್ತಾಳೆ. ಏನವ ಮಾಡ್ತಾ ಇದೆಯಾ, ನಿನ್ನ ಕೋಪ ನನಗೆ ಅರ್ಥ ಆಗುತ್ತೆ, ಆದರೆ ಕೋಪ ಮಾಡ್ಕೊಳ್ಳೋದ್ರಿಂದ ಅವನಿಗೆ ಹೊಡೆಯೋದ್ರಿಂದ ಯಾವುದು ಕೂಡ ಸರಿ ಹೋಗೋದಿಲ್ಲವ. ಅವಳು ಬೇರೆ ಇವಾಗ ದೊಡ್ಡಪ್ಪನ ಹತ್ರ ಹೋಗಿ ಸತ್ಯನ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಏನವ ಮಾಡೋದು, ಹೋಗಿ ದೊಡ್ಡಪ್ಪನ ಮುಂದೆ ಏನಾದರೂ ಸತ್ಯ ಗೊತ್ತಾದರೆ ಈ ಮದುವೆ ಖಂಡಿತವಾಗಿಯೂ ನಡೆಯೋದಿಲ್ಲ ಅಂತ ಹೇಳಿದಾಗ, ಇಲ್ಲ ಸಾಧ್ಯನೇ ಇಲ್ಲ, ಹೇಗಾದರೂ ಮಾಡಿ ಆ ಚಂಪಾ ಬಾಯಿನ ಕಟ್ಟಾಕಲೇಬೇಕು, ಈ ಮದುವೆ ನಡಿಲೇಬೇಕು, ನಾನು ಕಷ್ಟಪಟ್ಟು ಆಸೆ ಪಟ್ಟಿರುವಂಥ ಮದುವೆ ಇದು ಅಂತ ಈಶ್ವರಿ ಹೇಳಿದ ತಕ್ಷಣ ಎಂಥ ಕೆಲಸ ಮಾಡಿಬಿಟ್ಟ ಅಪ್ಪ, ನೋಡಿದರೆ ಅಂಥವನು, ಇವು ನೋಡಿದರೆ ಇಂಥವನು, ಇವರಿಬ್ಬರನ್ನು ಕೂಡ ಕಟ್ಕೊಂಡು ನಾನು ಏನಪ್ಪ ಮಾಡಲಿ, ಇವ್ರಿಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ, ನನ್ನ ಕಷ್ಟ ಇವಾಗ ಯಾರ ಹತ್ರ ಹೇಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈಶ್ವರಿ ಅಳ್ತಾ ಇರ್ತಾಳೆ. ಅದೇ ಟೈಮ್ಗೆ ಈ ಕಡೆ ಭದ್ರಾ ಕೂಡ ವಿದ್ಯೆನ ಕರ್ಕೊಂಡು ನಂದಿ ಬೆಟ್ಟಕ್ಕೆ ಬಂದಿರ್ತಾನೆ. ಅಮ್ಮಿ ಹೇಗಮ್ಮಿ ಇದೆ ಜಾಗ ಅಂದಿದ ತಕ್ಷಣ, ಅಯ್ಯೋ ಗೌಡ್ರೆ ತುಂಬ ಚೆನ್ನಾಗಿದೆ, ನಾನು ಅಂದ್ಕೊಂಡಿರೋ ಥರ ಪ್ರಶಾಂತವಾಗಿ ಎಷ್ಟು ಗಾಳಿ ಬೀಸ್ಕೊಂಡು ಎಷ್ಟು ಚಂದ ಇದೆ ಗೊತ್ತಾ ಅಂತ ಹೇಳಿದಾಗ, ಅದು ಬಿಡಮ್ಮಿ ಏನೋ ಮಾತಾಡಬೇಕು ಅಂತ ಹೇಳ್ದೆ ಅಲ್ವಾ, ಏನಮ್ಮಿ ಅಂತ ಕೇಳ್ತಾನೆ. ಅದು ಗೌಡ್ರೆ ಇವತ್ತು ನನ್ನ ಮನಸ್ಸಲ್ಲಿರೋ ಎಲ್ಲ ಮಾತನ್ನು ಕೂಡ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಇದ್ದೀನಿ, ತುಂಬ ದಿನದಿದ್ದೆ ಹೇಳ್ಬೇಕು ಅಂತ ಇದ್ದೆ ಗೌಡ್ರೆ ಅಂತ ಹೇಳ್ಬಿಟ್ಟು, ನೀವಂದರೆ ನನಗೆ ಶಾನೆ ಇಷ್ಟ ಗೌಡ್ರೆ, ನಿಜವಾಗ್ಲೂ ಗೊತ್ತಿಲ್ಲ, ನನ್ನ ಆಸೆ ಭರವಸೆ ಕನಸಿಗೆಲ್ಲ ಇವಾಗ ನೀವೇ ಆಧಾರವಾಗಿದ್ದೀರಾ, ಏಳೇಳು ಜನ್ಮಕ್ಕೂ ಕೂಡ ನೀವೇ ನನಗೆ ಗಂಡನಾಗಿ ಸಿಗಬೇಕು ಅಂತ ನನ್ನ ಮನಸ್ಸು ಬಯಸ್ತಾ ಇದೆ ಅಂದಾಗ, ಏನಮ್ಮಿ ಇವತ್ತು ಈ ರೀತಿ ಮಾತಾಡ್ತಾ ಇದೆಯಾ ಅಂತ ಭದ್ರ ಕೇಳ್ತಾನೆ. ಗೊತ್ತಿಲ್ಲ ಗೌಡ್ರೆ, ನೀವು ತೋರಿಸೋ ಪ್ರೀತಿ ಕಾಳಜಿ ಇದನ್ನೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ಕೂಡ ನಾನು ಎಷ್ಟು ಪುಣ್ಯ ಮಾಡಿದ್ದೀನಿ ಅಂತ ಅನಿಸ್ತಾ ಇದೆ, ನಿಮ್ಮಂಥ ಗೌಡ್ರನ್ನ ಪಡೆಯೋದಕ್ಕೆ ನಾನು ಶಾನೆ ಖುಷಿ ಪಡ್ತಾ ಇದ್ದೀನಿ ಅಂತ ವಿದ್ಯೆ ಹೇಳ್ತಾಳೆ. ಹೌದು ಗೌಡ್ರೆ, ನನ್ನ ಮನಸ್ಸಲ್ಲಿ ನೀವು ಆಕಾಶದಷ್ಟು ಜಾಗನ ಮಾಡ್ಕೊಂಡು ಬಿಟ್ಟಿದ್ದೀರಾ, ನನ್ನ ಉಸಿರಲ್ಲಿ ಉಸಿರಾಗಿ ಬೆತ್ತೋಗಿದ್ದೀರಾ, ಆ ಸಮುದ್ರ ಎಷ್ಟು ಆಳವಾಗಿರುತ್ತೋ ಅಷ್ಟು ನಾನು ನಿಮ್ಮನ್ನ ಪ್ರೀತಿ ಮಾಡ್ತೀನಿ, ಈ ಆಕಾಶ ಎಲ್ಲಿ ತನಕ ಇದನೋ ಅಲ್ಲಿ ತನಕ ನಾನು ನಿಮ್ಮನ್ನ ಪ್ರೀತಿ ಮಾಡ್ತೀನಿ, ನಿಮ್ಮನ್ನ ಬಿಟ್ಟು ಒಂದು ಕ್ಷಣನೂ ಕೂಡ ನನ್ನ ಕೈಯಲ್ಲಿ ಇರೋಕ್ಕಾಗೋದಿಲ್ಲ ಅಂದಿದ ತಕ್ಷಣ, ಅಯ್ಯೋ ಅಮ್ಮಿ ನನಗೂ ಕೂಡ ಅಷ್ಟೇ ಅಮ್ಮಿ, ನೀನಂದರೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಐ ಲವ್ ಯು ವಿದ್ಯಾ ಅಂತ ಹೇಳ್ಬಿಡ್ತಾನೆ. ಅದನ್ನು ಕೇಳಿಸ್ಕೊಂಡು ವಿದ್ಯಾ ಮತ್ತು ಭದ್ರ ಇಬ್ಬರಿಗೂ ಕೂಡ ಖುಷಿಯಾಗ್ಬಿಡುತ್ತೆ. ಈ ಕಡೆ ಅಜ್ಜಮ್ಮ ಕೂಡ ಅಟ್ಟಿಯಲ್ಲಿ ಮದುವೆ ಹಿಡ್ಕೊಂಡು ಈ ಭದ್ರ ಇನ್ನೂ ಬಂದಿಲ್ಲ ಅಂತ ಹೇಳಿದಾಗ, ಇರಲಿ ಬಿಡವ, ಹೇಗಿದ್ರು ಕ್ವಾಟ್ಲೆ ಇದ್ದಾನೆ, ಸುಭಾಷ ಇದ್ದಾನೆ, ನೋಡ್ಕೊಳ್ತಾರೆ, ಅವನಾದರೂ ಏನು ಮಾಡ್ತಾನೆ ಅಂದಾಗ, ಆಗಲ್ಲ ಕಣ ಶಿವ, ಎಲ್ಲರೂ ಕೂಡ ಸೇರಿ ಮಾಡಿದರೆ ಕೆಲಸ ಬೇಗ ಮುಗಿಯುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಅಂದಾಗ, ಈ ಭದ್ರ ನನಗೊಂದು ಫೋನ್ ಕೂಡ ಮಾಡಿಲ್ಲ, ಬೆಂಗಳೂರು ನೋಡೋಕೆ ಹೋಗ್ತೀವಿ ಅಂತ ಹೇಳಿದ್ರು, ಏನು ಮಾಡ್ಕೊಂಡಿದ್ದಾನೋ ಏನೋ ಅಂತ ಅಂದ್ಬಿಟ್ಟು ಭದ್ರಗೆ ಕಾಲ್ ಮಾಡ್ತಾರೆ. ಹೇಳಪ್ಪಯ್ಯ ಸಂಜೆ ಒಳಗೆ ಬಂದೇ ಬಿಡ್ತೀನಿ ಅಂದಾಗ, ನಾನು ಕೇಳೋಕ್ಕೆ ಫೋನ್ ಮಾಡಿಲ್ಲ ಕಣ, ನನ್ನ ಸೊಸೆಗೆ ನೀನು ಇಡೀ ಬೆಂಗಳೂರನ್ನ ತೋರಿಸಿದೆಯೋ ಇಲ್ವೋ ಅಂತ ಕೇಳೋಕ್ಕೆ ಫೋನ್ ಮಾಡಿದ್ದೀನಿ ಅಂದಾಗ, ಹೂನಪ್ಪಯ್ಯ ಎಲ್ಲ ಕಡೆ ಕರ್ಕೊಂಡು ಹೋಗಿದ್ದೆ ಅಂತ ಹೇಳ್ತಾನೆ. ಎಲ್ಲಿ ನನ್ನ ಮುದ್ದು ಸೊಸೆಗೆ ಫೋನ್ ಕೊಡು ಅಂತ ಹೇಳಿದಾಗ, ಹೇಳಿ ಮಾವಯ್ಯ ಅಂತ ವಿದ್ಯೆ ಕೇಳ್ತಾಳೆ. ಏನವ ಇಡೀ ಬೆಂಗಳೂರನ್ನ ತೋರಿಸ್ತಾ ಇದ್ದಾನೋ ಅಥವಾ ಗಡಿ ಬಿಡಿಯಲ್ಲಿ ಊರಿಗೆ ಹೋಗ್ಬೇಕು ಅಂತ ಹಾಗೆ ಕರ್ಕೊಂಡು ಬರ್ತಾ ಇದ್ದಾನೋ ಅಂತ ಕೇಳ್ತಾರೆ. ಅಯ್ಯೋ ಇಲ್ಲ ಮಾವಯ್ಯ, ಎಲ್ಲ ಕಡೆನೂ ಕೂಡ ಕರ್ಕೊಂಡೋಗಿದ್ದಾರೆ, ಎಲ್ಲ ಪ್ಲೇಸಸ್ಸು ಕೂಡ ನೋಡಿದ್ದೀವಿ, ಇವಾಗ ಊರ ಕಡೆ ಹೊರಡಬೇಕು ಅಂತ ವಿದ್ಯೆ ಹೇಳ್ತಾಳೆ. ಸರಿ ಆಯಿತು ಕಣವ, ನಿಧಾನವಾಗಿ ಎಲ್ಲ ನೋಡಿಕೊಂಡು ಬನ್ನಿ, ಇಲ್ಲಿದ್ನ ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ ತಕ್ಷಣ ಸರಿ ಆಯಿತು ಅಂತ ಹೇಳ್ತಾಳೆ. ಇನ್ನು ನಾಳಿನ ಸಂಚಿಕೆಯಲ್ಲಿ ವಿದ್ಯೆಯಲ್ಲಿ ಭದ್ರ ಹತ್ರ ಸತ್ಯನ ಹೇಳ್ಬೇಕು ಅಂತ ಅಂದ್ಕೊಂಡಿರ್ತಾಳೆ. ಹಾಗಿದ್ರೆ ನಿಜವಾಗ್ಲೂ ಕೂಡ ಸತ್ಯನ ಹೇಳ್ತಾಳ ಅಂತ ನೋಡಬೇಕು. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.